ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಗಡೀಸ್ ಕಿಚನ್. ನಾನು ಚಂದ್ರಾಶ್ವಿತ್ ವೆಲ್ಕಮ್ ಮಾಡ್ತಾ ಇದ್ದೀನಿ ನಿಮ್ಮ ಕಿಚನ್ಗೆ. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಆದಂಥ ಚಾಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪಾವ್ ಕರ್ಡ್ ಚಾಟ್. ಇದರಲ್ಲಿ ಹೆಲ್ದಿ ಏನಂದರೆ ಎಲ್ಲ ನಾವು ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಥಿಕ್ ಕರ್ಡ್ ಯೂಸ್ ಮಾಡಿ ಮಾಡೋವಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟಿಗೆ ಪಾವ್ ತೊಗೊಳ್ಳಿ. ಪಾವ್ ಅದನ್ನು ವಾರ್ಮ್ ವಾಟರ್ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಬೇಕಾಗತ್ತೆ ನೋಡಿ. ಈ ಥರ ಡಿಪ್ ಮಾಡಿ ಅದು ನೀರಿನ ಅಂಶ ಎಲ್ಲ ತಗೊಳ್ಳಿ. ಸ್ವಲ್ಪ ಸ್ಮೂತ್ ಆಗುತ್ತೆ, ಬ್ರೆಡ್ ಸಾಫ್ಟ್ ಆಗುತ್ತೆ. ನಿಮಗೆ ಈ ತೈರು ವಡೆ ಮಾಡ್ತಾರಲ್ಲ ಆ ಥರದ್ದೊಂದು ರೆಸಿಪಿ ಇದು. ಹೆಲ್ದಿ ಆಪ್ಷನ್, ಎಲ್ಲೂ ಫ್ರೈಡ್ ಎಲ್ಲ ಏನು ಇರೋದಿಲ್ಲ. ಬನ್ನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸರ್ವಿಂಗ್ ಬೌಲ್ಗೆ ಡಿಪ್ ಮಾಡಿ ಹಾಕೊಂಡ್ಬಿಡೋಣ. ನೆಕ್ಸ್ಟು ಇದಕ್ಕೆ ನೋಡಿ, ನಾನು ಮನೆಯಲ್ಲೇ ಮಾಡಿದಂಥ ಗಟ್ಟಿ ಮೊಸರು ನೋಡಿ, ಇದನ್ನು ತಿಕ್ಕಾಡೆ ಹಾಕ್ಬಿಡ್ತಾರೆ. ಇದ್ರ ಮೇಲೆ ನಾನು ಸ್ವಲ್ಪ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಫೈನ್ಲಿ ಚಾಪ್ಡ್ ಆನಿಯನ್ಸ್, ಸಣ್ಣಕ್ಕೆ ಹೆಚ್ಕೊಳ್ಳಿ ಆನಿಯನ್ಸು. ಕ್ಯಾರೆಟ್, ಮಕ್ಕಳಿಗೆ ಹೆಲ್ದಿ ಚಾಟ್ ಆಗುತ್ತೆ, ಮಾಡಿಕೊಡಿ ಸಂಜೆ ಹೊತ್ತು. ಸ್ವಲ್ಪ ಕೊರಿಯಾಂಡರ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸುಮ್ಮನೆ ಸ್ಪ್ರಿಂಕಲ್ ಮಾಡಿ. ತುಂಬ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ನೀವು ಗ್ರೀನ್ ಚಿಲ್ಲೀಸ್ ಕೂಡ ಚಾಪ್ ಮಾಡಿ ಹಾಕ್ಕೋಬೋದು. ಚಾಟ್ ಮಸಾಲ, ಜೀರಾ ಪೌಡರ್, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ. ಆ ಚಾಟ್ದೊಂದು ಚಾಟ್ ತಿನ್ನೋ ಥರ ಒಂಥರ ಮಜಾ ಬರುತ್ತೆ ಅಂತ. ನಾರ್ಮಲ್ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಲಾಸ್ಟಲ್ಲಿ ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಸಣ್ಣ ಸೇವ್ ಬರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಬಟ್ ಬೂಂದಿ ನಮಗೆ ಚೆನ್ನಾಗಿ ಅನಿಸುತ್ತೆ, ಖಾರ ಬೂಂದಿ. ನೋಡಿ 2 ಮಿನಿಟ್ಸಲ್ಲಿ ಈ ಚಾಟ್ ರೆಡಿ ಆಯಿತು. ನೋಡಿ, ಹೆಲ್ದಿ ಆದಂಥ ಒಂದು ಪಾವ್ ಆ್ಯಂಡ್ ಕರ್ಡ್ ಚಾಟ್ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡಿ ಮಾಡೋಣ. ಸೂಪರ್ ಆಗಿದೆ. ಒಳ್ಳೆ ಚಾಟ್ ಮಸಾಲ ಸಿಗ್ತದೆ. ಹೊರಗಡೆ ಹೆಂಗೆ ನಾವು ಮಸಾಲ ಪುರಿ ತಿಂತೀವೋ ಆ ಥರನೇ ಇದೆ. ರೆಸಿಪಿನಲ್ಲಿ ಥಿಕ್ ಕರ್ಡೇ ಯೂಸ್ ಮಾಡಿ. ತುಂಬ ವಾಟ್ರಿ ಆಗಿರೋದು ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಚಾಟ್ ಚೆನ್ನಾಗಿರೋದಿಲ್ಲ. ಸಮ್ಮರ್ ಟೈಮಲ್ಲಿ ಚಾಟ್ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.